ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 7 ವಿದುರ ಪ್ರಶ್ನೆ ಮುಂದುವರೆದದ್ದು. ಇದರಿಂದ ನಾವು 9ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಗುರುಗಳು ಭಗವಂತ ಮತ್ತೆ ಜೀವಿ ಇದು ಹೇಗೆ ಮಾಯಾಶಕ್ತಿಯಿಂದ ಆವೃತವಾಗೋದಿಲ್ಲ ಅನ್ನೋ ವಿಷಯದ ಬಗ್ಗೆ, ಸೂರ್ಯ ಮತ್ತೆ ಸೂರ್ಯನ ಕಿರಣಗಳು ಅಥವಾ ಸೂರ್ಯನಿಂದ ಬಂದಿರುವಂಥ ಶಕ್ತಿಗಳನ್ನ ಉದಾಹರಣೆಯಾಗಿ ಕೊಡ್ತಾ ಅವರು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಲ್ವಾ. ಈಗ ನಮ್ಗೆ ಅರ್ಥ ಆಗಿದೆ. ಅದು ಸೂರ್ಯನಿಂದ ಬರುವಂತಹ ಸೂರ್ಯನ ಕಿರಣಗಳ ಒಂದು ಸಣ್ಣ ಭಾಗವನ್ನು ಮಾತ್ರ ಸೂರ್ಯನದೇ ಶಕ್ತಿಯಾದಂತಹ ಮೋಡ ಆಗಿರಬಹುದು ಅಥವಾ ಹಿಮಪಾತ ಆಗಿರಬಹುದು ಅದು ಆವರಿಸ್ಕೊಳ್ಳುತ್ತಲ್ಲ, ಅದೇ ರೀತಿ ಭಗವಂತನಿಂದಲೇ ಬಂದಿರುವಂತಹ ಭಗವಂತನ ಶಕ್ತಿಗಳಾಗಿರುವಂತಹ ತಟಸ್ಥ ಶಕ್ತಿಯನ್ನ ಅವನು ಮಾಡಿದಂತಹ ಒಂದು ಸಣ್ಣ ಅಪರಾಧಕ್ಕೆ, ಅಂದರೆ ತಾನಿಗೆ ಕೊಟ್ಟಂತ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಂಡಂತ ಕಾರಣಕ್ಕೆ ಅವನದೇ ಇನ್ನೊಂದು ಶಕ್ತಿ ಅಂದರೆ ಐಹಿಕ ಶಕ್ತಿ ಏನಿದೆಯೋ ಅದು ಆವೃತವಾಗೋ ರೀತಿ ಆಗತ್ತೆ ಅನ್ನೋದನ್ನ ನಾವು ನೀಟಾಗಿ ಅರ್ಥ ಮಾಡ್ಕೊಂಡಿದೀವಿ. ಇಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟು ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಏನು ಅಂತ ತಿಳ್ಕೊಳ್ಳೋಣ. ಜೀವಿಗಳು ಬೆಂಕಿಯ ಕಿಡಿಗಳಂತೆ ಎಂದು ವೇದ ಮಂತ್ರಗಳು ಹೇಳಿವೆ. ಬೆಂಕಿಯ ಕಿಡಿಗಳು ಬೆಂಕಿಯೇ ಆಗಿವೆ, ಆದರೆ ಕಿಡಿಗಳ ಸುಡುವ ಶಕ್ತಿ ಮೂಲದ ಬೆಂಕಿಯದಕ್ಕಿಂತ ಭಿನ್ನವಾಗಿದೆ. ಕಿಡಿಗಳು ಮೂಲದ ಬೆಂಕಿಯ ಸೆಲೆಯಿಂದ ಹೊರಸಿಡಿದಾಗ ಅವು ನಿರಗ್ನಿ ವಲಯದ ಪ್ರಭಾವಕ್ಕೊಳಗಾಗುತ್ತವೆ. ತನ್ಮೂಲಕ ಅವು ಕಿಡಿಗಳಾಗಿ ಬೆಂಕಿಯೊಂದಿಗೆ ಮತ್ತೆ ಒಂದಾಗುವ ಶಕ್ತಿಯನ್ನು ಉಳಿಸಿಕೊಂಡಿರುತ್ತವೆಯೇ ವಿನ ಮೂಲದ ಬೆಂಕಿಯೇ ಆಗುವುದನ್ನಲ್ಲ. ಕಿಡಿಗಳು ಅತ್ಯಂತಿಕವಾಗಿ ಮೂಲದ ಬೆಂಕಿಯಲ್ಲಿ ಅದರ ವಿಭಿನ್ನಾಂಶವಾಗೇ ಉಳಿಯುತ್ತವೆ. ಆದರೆ ಕಿಡಿಗಳು ಮೂಲದ ಬೆಂಕಿಯಿಂದ ಬೇರ್ಪಟ್ಟ ಕ್ಷಣದಲ್ಲೇ ಅವುಗಳ ದೌರ್ಭಾಗ್ಯ ಮತ್ತು ಆಪತ್ತುಗಳು ಆರಂಭವಾಗುತ್ತವೆ. ನೋಡಿ ಎಷ್ಟು ಕ್ಲೀನಾಗಿದೆ ಇದು ಎಕ್ಸಾಂಪಲ್ ಅಂತಂದರೆ. ಈಗ ಜೀವಿಗಳು ಬೆಂಕಿಯ ಕಿಡಿಗಳ ಹಾಗೆ ಅಂತಂದ್ಬಿಟ್ಟು ವೇದ ಮಂತ್ರಗಳು ಹೇಳಿದೆ. ಅಂದರೆ ನಾವು ವೇದಗಳನ್ನು ಓದಿದಾಗ ನಮಗೆ ಗೊತ್ತಾಗುವಂಥ ವಿಷಯ ಇದು. ಏನು ಅಂತಂದರೆ ಜೀವಿಗಳು ಬೆಂಕಿಯ ಕಿಡಿಗಳು ಹೇಗಿರುತ್ತೋ ಹಾಗೆ, ಬೆಂಕಿ ಅಲ್ಲ ಅದು, ಬೆಂಕಿಯ ಕಿಡಿಗಳು ಅಂತ ಹೇಳ್ತಾ ಇದ್ದಾರೆ. ಈಗ ಬೆಂಕಿ ಮತ್ತು ಬೆಂಕಿ ಕಿಡಿಗಳು ಎರಡೂ ಕೂಡ ಬೆಂಕಿನೇ. ಆದರೆ ಕಿಡಿಗಳಿಗೆ ಸುಡುವಂಥ ಶಕ್ತಿ ಇದೆಯಲ್ಲ, ಅದು ಬೆಂಕಿಯಷ್ಟಿರುತ್ತಾ? ಇಲ್ಲ ತಾನೇ. ಈಗ ನಮಗೆ ಗೊತ್ತು ಬೆಂಕಿ ಅನ್ನೋದು ಹೇಗೆ ದಗದಗ ಅಂತ ಉರಿತಾ ಇರುತ್ತೆ, ಅದರಿಂದ ಬರುವಂಥ ಒಂದು ಕಿಡಿ ಇದೆಯಲ್ವಾ, ಅದು ಕೂಡ ಬೆಂಕಿಯದ್ದೇ ಒಂದು ಭಾಗ ಅಥವಾ ಒಂದು ಅಂಶ. ಆದರೆ ಈ ಬೆಂಕಿಯಷ್ಟು ಅದು ಸುಡುತ್ತಾ? ಇಲ್ಲ. ಅದರ ಸುಡುವಂಥ ಒಂದು ಗುಣ ಇದೆಯಲ್ಲ ಅದು ಇದಕ್ಕಿಂತ ಬೇರೆಯಾಗಿದೆ. ಅಂದರೆ ಸುಡುವ ಶಕ್ತಿ ಇದೆಯಲ್ಲ ಅದು ಮೂಲ ಬೆಂಕಿಯದಕ್ಕಿಂತ ಅದು ಭಿನ್ನವಾಗಿರುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ವಿಷಯನೇ ಅಲ್ವಾ. ಈಗ ಕಿಡಿಗಳು ಆ ಮೂಲ ಬೆಂಕಿಯಿಂದ ಯಾವಾಗ ಹೊರಗಡೆ ಆರುತ್ತೋ ಅದೇನಾಯಿತು, ನಿರಗ್ನಿ ಅನ್ನುವಂಥ ಒಂದು ವಲಯ ಅಂತಂದರೆ ಒಂದು ಸರೌಂಡಿಂಗ್ ಇರುತ್ತಲ್ಲ ಅದರ ಪ್ರಭಾವಕ್ಕೆ ಒಳಗಾಗುತ್ತೆ. ಅಂದರೆ ಒಂದು ಸ್ವಲ್ಪ ಹೊತ್ತು ಅದು ಹುರಿಯುತ್ತೆ, ಆಮೇಲೆ ಅದು ನಿರಗ್ನಿ ಅಂದರೆ ಆ ಅಗ್ನಿಯಿಂದ ಹೊರಗಡೆ ಬಂದ್ಬಿಡ್ತದು ಕಿಡಿ. ಅದಕ್ಕೋಸ್ಕರನೇ ಏನಾಗುತ್ತೆ ಅಂತಂದರೆ ಅದು ಕಿಡಿಗಳಾಗಿ ಬೆಂಕಿಯ ಜೊತೆ ಒಂದಾಗುವಂಥ ಶಕ್ತಿಯನ್ನು ಅದು ಉಳಿಸ್ಕೊಂಡಿದೆ ಅಲ್ವಾ. ಅದಕ್ಕೂ ಕೂಡ ಬೆಂಕಿಯ ಒಂದು ಗುಣ ಇದೆ, ಆದರೆ ಅದೇ ಮೂಲ ಬೆಂಕಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಆ ಬೆಂಕಿಯ ಒಂದು ಅಂಶ ಮಾತ್ರ, ಒಂದು ಕಿಡಿ ಮಾತ್ರ ಅಂತ ನಾವು ಹೇಳ್ಬೋದು. ಅದು ಮೂಲ ಅಂತ ಹೇಳಕ್ಕಾಗಲ್ಲ. ನಾವೇನಾದರೂ ಬೆಂಕಿಯ ಕಿಡಿ ಎಗರಿದಾಗ ಬೆಂಕಿನೇ ಬಿದ್ದುಬಿಡ್ತು ಅಂತ ಹೇಳ್ತೀವ? ಇಲ್ಲ, ಒಂದು ಬೆಂಕಿಯ ಕಿಡಿ ಹಾರಿತು ಅಂತ ಹೇಳ್ತೀವಿ ಅಲ್ವಾ. ಅಂದರೆ ಏನು, ಕಿಡಿಗಳು ತುಂಬ ಚಿಕ್ಕವಾಗಿ ಒಂದು ಮೂಲದ ಬೆಂಕಿಯಲ್ಲಿ ಅದರ ವಿಭಿನ್ನಾಂಶವಾಗಿ ಅದು ಉಳ್ಕೊಂಡಿರುತ್ತೆ. ಅದನ್ನು ನಾವು ಕಿಡಿ ಅಂತೀವಿ ಹೇಳ್ತೀವಿ ಹೊರತು ಬೆಂಕಿ ಅಂತ ಹೇಳೋದಿಲ್ಲ ಅಲ್ವಾ. ಯಾವಾಗ ಆ ಕಿಡಿ ಆ ಮೂಲ ಬೆಂಕಿಯಲ್ಲಿ ಇರುತ್ತೋ, ಯಾವಾಗವರೆಗೂ ಅದು ಇರುತ್ತೋ ಅದು ಅದರ ವಿಭಿನ್ನಾಂಶವಾಗಿ ಅದರಲ್ಲೇ ಉಳ್ಕೊಂಡಿರುತ್ತೆ. ಯಾವಾಗ ಅದು ಹೊರಗಡೆ ಆರುತ್ತೋ ಅವಾಗೇನಾಯಿತು, ಅದು ಉರಿದ್ರೆ ಉರಿಯುತ್ತೆ, ಇಲ್ಲ ಅಂತಂದರೆ ಬೇಕಾದರೆ ಅದು ಹಾರೋಗುತ್ತೆ,
ಇಲ್ಲ ಅಂತಂದರೆ ಬೇರೆ ಇನ್ನೇನೋ ಸುಟ್ಟಾಕತ್ತೆ, ಏನೋ ಒಂದು ಆಗತ್ತೆ. ಅಂದರೆ ಏನು, ಅದು ಯಾವಾಗ ಮೂಲ ಬೆಂಕಿಯಿಂದ ಅದು ಹೊರಗಡೆ ಬಂದ್ಬಿಡುತ್ತೋ ಅಲ್ಲಿಂದ ಅದರ ದೌರ್ಭಾಗ್ಯ ಮತ್ತು ಅದಕ್ಕೆ ಬರುವಂಥ ಆಪತ್ತುಗಳೆಲ್ಲ ಆರಂಭವಾಗುತ್ತೆ. ಯಾವಾಗವರೆಗೂ ಅದು ಮೂಲ ಬೆಂಕಿಯ ಜೊತೆ ಇರುತ್ತೋ ಅದು ಆ ಬೆಂಕಿ ಒಂದು ವಿಭಿನ್ನ ಅಂಶವಾಗಿ ಅದ್ರ ಜೊತೆನೇ ಉಳ್ಕೊಂಡಿರುತ್ತೆ. ಇಷ್ಟ ಅರ್ಥ ಆಗಿದೆಯಲ್ವಾ? ತುಂಬಾ ಸೂಕ್ಷ್ಮವಾದಂಥ ವಿಚಾರ ಇದು. ತುಂಬ ಒಳ್ಳೆ ಎಕ್ಸಾಂಪಲ್ ಕೊಟ್ಟು ಅವ್ರು ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದಾರೆ. ನಮ್ಗೆ ಯಾವುದು ಈಸಿಯಾಗಿ ಅರ್ಥ ಆಗುತ್ತೋ ಅದನ್ನು ತುಂಬ ಚೆನ್ನಾಗಿ ಒಳಗಡೆನೆ ನಾವು ಮನನ ಮಾಡ್ತಾ ಇರಬೇಕು. ಅದನ್ನು ಒಂದು 10 ಸರಿ ಅಥವಾ ನಮ್ಗೆ ಅರ್ಥ ಆಗೋವರೆಗೂ ಕೂಡ ಬಿಡಬಾರ್ದು ಅದನ್ನು. ಮತ್ತೆ ಕೇಳಬೇಕು, ಅಥವಾ ನಮ್ಮ ಒಳಗಡೆನೆ ಅದನ್ನು ಮನನ ಮಾಡಿಕೊಂಡಾಗ ಅದು ನಮ್ಮ ಮನಸ್ಸಿಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಆವಾಗಲೇ ನಮಗೆ ವಿಷಯ ಏನು ಅಂತ ಸರಿಯಾಗಿ ಗೊತ್ತಾಗೋದು. ಆಯಿತಾ? ಈಗ ಆ ಮೂಲ ಬೆಂಕಿಯಿಂದ ಹೊರಗಡೆ ಬಂದಾಗ ಅದಕ್ಕೆಲ್ಲ ಕಷ್ಟಗಳು, ಏನೇನೋ ತೊಂದರೆಗಳೆಲ್ಲ ಅದು ಎದುರಿಸ್ಬೇಕಾಗುತ್ತೆ ಆ ಕಿಡಿ. ಆದರೆ ಅದು ಮೂಲ ಬೆಂಕಿಯ ಜೊತೆ ಇದ್ದಾಗ ಅದು ಆ ಮೂಲ ಬೆಂಕಿಯ ಒಂದು ವಿಭಿನ್ನ ಅಂಶವಾಗಿ ಅದರಲ್ಲಿ ಉಳಿಯುತ್ತೆ ಅನ್ನೋದು ಇದರ ಅರ್ಥ. ಸ್ಪಷ್ಟವಾದ ಒಟ್ಟಭಿಪ್ರಾಯ ಇಷ್ಟು: ಮೂಲದ ಬೆಂಕಿಯಾದ ಸರ್ವೋತ್ತಮ ಭಗವಂತನು ಎಂದೂ ಅತಿಕ್ರಾಂತನಾಗುವುದಿಲ್ಲ. ಆದರೆ ಆ ಬೆಂಕಿಯ ಸೂಕ್ಷ್ಮಾತಿ ಸೂಕ್ಷ್ಮ ಕಿಡಿಗಳು ಮಾಯೆಯ ಪರಿಣಾಮದಿಂದ ಅತಿಕ್ರಾಂತವಾಗುತ್ತವೆ. ನೋಡಿ, ಇಲ್ಲಿ ಇದನ್ನು ಯಾಕೆ ಹೇಳ್ತಾ ಇದ್ದಾರೆ, ನಾವು ತಿಳ್ಕೋಬೇಕಾಗಿರೋದು ಏನು ಅಂತಂದರೆ, ಇಲ್ಲಿ ಮೂಲ ಬೆಂಕಿ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ? ಭಗವಂತನಿಗೆ. ಅವನು ಯಾವಾಗಲೂ ಆಕ್ರಾಂತಿತನಾಗೋದಿಲ್ಲ, ಅಂದರೆ ಅವನ ಮೇಲೆ ಯಾರದೇ ಹಾವಿ ಆಗೋದಿಲ್ಲ. ಆದರೆ ಆ ಬೆಂಕಿಯ ಅತಿ ಸೂಕ್ಷ್ಮ ಕಿಡಿಗಳು ಅಂತಂದರೆ ಯಾರು? ಜೀವಿಗಳು. ನಾವು ಅದರಿಂದ ಬೇರೆಯಾದಾಗ ಮಾಯೆಯ ಪರಿಣಾಮದಿಂದ ನಮಗೆ ಆವೃತವಾಗ್ತೀವಿ, ಅಂದರೆ ನಮ್ಮ ಮೇಲೆ ಅಜ್ಞಾನ ಆವರಿಸ್ಕೊಳ್ಳುತ್ತೆ ಅಂತ ಅರ್ಥ. ಸರ್ವೋತ್ತಮನಾದ ಭಗವಂತನು ತನ್ನದೇ ಆದ ಐಹಿಕ ಶಕ್ತಿಯಿಂದ ಅತಿಕ್ರಾಂತನಾಗುವನೆಂದು ಹೇಳುವುದು ಅತ್ಯಂತ ಅಸಂಬದ್ಧವಾದವಾಗಿದೆ. ಭಗವಂತನು ಐಹಿಕ ಶಕ್ತಿಯ ಒಡೆಯನಾಗಿದ್ದಾನೆ, ಆದರೆ ಜೀವಿಗಳು ಬದ್ಧ ಸ್ಥಿತಿಯಲ್ಲಿ ಐಹಿಕ ಶಕ್ತಿಯಿಂದ ನಿಯಂತ್ರಿತವಾಗಿರುತ್ತವೆ. ಅದು ಭಗವದ್ಗೀತೆಯ ವಚನವೂ ಆಗಿದೆ. ಅಂದರೆ ಯಾವತ್ತೂ ಕೂಡ ಭಗವಂತ ಅವನು ಸರ್ವೋತ್ತಮ, ಅವನು ತನ್ನ ಒಂದು ಐಹಿಕ ಶಕ್ತಿಯಿಂದ ಯಾವತ್ತೂ ಆವೃತವಾಗೋದಿಲ್ಲ, ಆಕ್ರಾಂತಿತನಾಗೋದಿಲ್ಲ. ಆದರೆ ಆಗುತ್ತಾನೆ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಸರಿಯಾಗಿಲ್ಲ, ಅದು ಅಸಂಬದ್ಧವಾದ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಆ ರೀತಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಭಗವಂತ ಆ ಐಹಿಕ ಶಕ್ತಿಯ ಒಡೆಯನಾಗಿದ್ದಾನೆ ಅಂತಂದಮೇಲೆ ಅವನ ಮೇಲೆ ಅದು ಹೇಗೆ ಹಾವಿ ಆಗೋದಕ್ಕೆ ಸಾಧ್ಯ? ಅವನ ಕಂಟ್ರೋಲಲ್ಲಿ ಅದು ಇರುತ್ತೆ. ಆಯಿತಾ? ಆದರೆ ಜೀವಿಗಳು ಯಾವಾಗ ಬದ್ಧ ಸ್ಥಿತಿಗೆ ಬರ್ತೀವೋ, ಅಂದರೆ ತಪ್ಪು ಮಾಡಿ ನಾವು ಅವನು ಕೊಟ್ಟಂಥ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಳ್ತೀವಲ್ವ, ಆ ಸಮಯದಲ್ಲಿ ಐಹಿಕ ಶಕ್ತಿ ನಮ್ಮನ್ನು ನಿಯಂತ್ರಣ ಮಾಡುತ್ತೆ. ಭಗವಂತ ಅದಕ್ಕೆ ಒಡೆಯ, ಆದರೆ ನಾವು ಐಹಿಕ ಶಕ್ತಿಯ ನಿಯಂತ್ರಣದಲ್ಲಿ ನಾವಿರ್ತೀವಿ. ಅಂದರೆ ಭಗವದ್ಗೀತೆನಲ್ಲಿ ಹೇಳಿರೋದು ಕೂಡ ಇದೇ ವಿಚಾರವನ್ನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ವೋತ್ತಮನಾದ ಭಗವಂತನು ಐಹಿಕ ಸತ್ವಗುಣದಿಂದ ಅತಿಕ್ರಾಂತನಾಗಿದ್ದಾನೆಂಬ ವಾದವನ್ನು ಮಂಡಿಸುವ ಮಂಡೂಕ ವೇದಾಂತಿಗಳು ತಮ್ಮನ್ನು ಮುಕ್ತಾತ್ಮರೆಂದು ತಾವೇ ತಿಳಿದಿದ್ದರೂ ಕೂಡ ಸ್ವತಃ ಅದೇ ಐಹಿಕ ಶಕ್ತಿಯ ಮಾಯೆಗೊಳಗಾಗಿದ್ದಾರೆ. ಅವರು ತಮ್ಮ ವಾದವನ್ನು ಹುಸಿಯಾದ ಮತ್ತು ಅತಿ ಪರಿಶ್ರಮದ ಶಬ್ದಗಳ ಮೋಡಿಯಿಂದ ಸಮರ್ಥಿಸಿಕೊಳ್ಳುತ್ತಾರೆ. ಅದು ಕೂಡ ಭಗವಂತನ ಅದೇ ಮಾಯಾ ಶಕ್ತಿಯ ಕೊಡುಗೆಯಾಗಿದೆ. ಆದರೆ ಬಡ ಮಂಡೂಕ ವೇದಾಂತಿಗಳು ಜ್ಞಾನದ ಹುಸಿ ಗ್ರಹಿಕೆಯಿಂದಾಗಿ ವಾಸ್ತವ ಸ್ಥಿತಿಯನ್ನು ಅರಿಯಲಾರರು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಕೆಲವರು ಇದ್ದಾರೆ, ಅವರನ್ನ ಮಂಡೂಕ ವೇದಾಂತಿಗಳು ಅಂತ ಹೇಳ್ತಾರೆ. ಅಂದರೆ ನಮಗೆ ಗೊತ್ತಿರುವಂಥ ಒಂದು ಜ್ಞಾನ ಏನಿದೆಯೋ ಅದೇ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾರೆ. ಅವರು ವೇದಗಳಲ್ಲಿ ಏನಿದೆ, ಏನು ಹೇಳ್ತಾ ಇದ್ದಾನೆ ಭಗವಂತ, ಅದ್ರ ಕಡೆ ಗಮನ ಹರಿಸೋದಿಲ್ಲ, ತಮ್ಮದೇ ಆದಂಥ ವಾದಗಳನ್ನು ಮಂಡಿಸ್ತಾರೆ. ಅವ್ರು ಹೇಳೋದು ಏನು ಅಂತಂದರೆ, ಈ ಐಹಿಕ ಪ್ರಪಂಚದಲ್ಲಿರುವಂಥ ಸತ್ವಗುಣದಿಂದ ಭಗವಂತ ಆಕ್ರಾಂತಿತನಾಗಿದ್ದಾನೆ, ಅವನು ಕೂಡ ಅದಕ್ಕೆ ಒಳಗಾಗಿದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ಆ ರೀತಿ ಹೇಳ್ಕೊಂಡು ನಾವು ಮುಕ್ತರಾಗಿರುವಂಥವ್ರು, ನಾವು ಹೇಳೋದೆಲ್ಲ ಸರಿ ಅಂತಂದ್ಬಿಟ್ಟು ಅವ್ರು ಅಂದ್ಕೊಂಡಿರ್ತಾರೆ. ಆದರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅವ್ರು ಅದೇ ಐಹಿಕ ಶಕ್ತಿಯ ಮಾಯೆಗೆ ಒಳಗಾಗಿರ್ತಾರೆ. ಯಾರು ಭಗವಂತನ ಬಗ್ಗೆ ಇಲ್ಲ ಸಲ್ಲದ ಅಥವಾ ವಿರುದ್ಧವಾಗಿ ಹೇಳ್ತಾರೋ ಅವರೆಲ್ಲ ಮಾಯೆಗೆ
ಮಾಯೆಗೆ ಒಳಗಾಗಿದ್ದಾರೆ ಅಂತಲೇ ಅರ್ಥ. ಮಾಯಾಶಕ್ತಿ ಕೊನೆಗೆ ಕೊಡುವಂಥದ್ದು ಏನು ಅಂತಂದರೆ ನಾನೇ ಭಗವಂತ ಅಂತ ಹೇಳ್ಕೊಳ್ಳೋದು ಅಂತ ಹೇಳ್ತಾರೆ. ಆ ಭಗವಂತನ ಮಾಯಾಶಕ್ತಿ ಇದೆಯಲ್ಲ ಅದು ಇವರ ಮೇಲೆ ಹಾವಿಯಾಗಿರುತ್ತೆ. ಅದಕ್ಕೋಸ್ಕರ ಅವರು ಭಗವಂತನ ಮೇಲೆ ಇಲ್ಲ ಸಲ್ಲದ್ದನ್ನು ಹೇಳಿ, ಸುಳ್ಳು ಸುಳ್ಳಾದದ್ದನ್ನು ಹೇಳಿ, ತಮ್ಮ ಒಂದು ಶಬ್ದಗಳ ಮೋಡಿ ಇದೆಯಲ್ಲ, ಅಂದರೆ ಅವರು ಮಾತಾಡುವಂಥ ರೀತಿ ಹೇಗಿರುತ್ತೆ ಅಂತಂದರೆ ಯಾರನ್ನು ಬೇಕಾದರೂ ಮೋಡಿ ಮಾಡಿಬಿಡ್ಬೋದು. ಅವ್ರು ಹೇಳಿದ್ದೇ ಸರಿ ಅಂತ ಒಪ್ಕೋಬೇಕು, ಆ ರೀತಿ ಮಾಡಿಬಿಡ್ತಾರೆ. ಆ ರೀತಿಯ ಒಂದು ಸಮರ್ಥನೆ ಕೊಡುವಷ್ಟು ಶಕ್ತಿ ಅವರಲ್ಲಿರುತ್ತೆ. ಅದು ಕೂಡ ಮಾಯೆಯಿಂದನೇ ಆಗೋದು. ಆದರೆ ಅವರಿಗೆ ಇದೆಲ್ಲ ಗೊತ್ತಿರೋದಿಲ್ಲ. ಅಂದರೆ ನಿಜವಾದ ಜ್ಞಾನ ಏನಿದೆಯೋ ಅದರ ಬಗ್ಗೆ ಅವರಿಗೆ ತಿಳುವಳಿಕೆ ಇರೋದಿಲ್ಲ. ಅವರಿಗಿರೋದೆಲ್ಲನೂ ತಪ್ಪು ತಿಳುವಳಿಕೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತದ 6ನೆಯ ಸ್ಕಂದ 9ನೆಯ ಅಧ್ಯಾಯ 34ನೆಯ ಶ್ಲೋಕದಲ್ಲಿ ಹೀಗೆಂದು ಹೇಳಲಾಗಿದೆ. ಇಲ್ಲಿ ಭಾಗವತದಲ್ಲಿ ಈ ವಿಷಯದ ಬಗ್ಗೆ ಕೂಡ ಹೇಳಿದ್ದಾರೆ. ಅದು ಯಾವುದು ಅಂತಂದರೆ 6ನೇ ಸ್ಕಂದ. ನಾವಿನ್ನು 3ನೇ ಸ್ಕಂದದಲ್ಲಿರೋದು, ಇದು 6ನೇ ಸ್ಕಂದದಲ್ಲಿ ಹೇಳಿರುವಂಥದ್ದು. ಸೊ ಏನು ಆ ಶ್ಲೋಕ ಅಂತಂದರೆ, ದುರವಬೋಧ ಇವತವಾಯಂ ವಿಹಾರ ಯೋಗೋ ಯದ್ ಅಶರಣೋ ಶರೀರ ಇದಂ ಅನವೇಕ್ಷಿತಾಸ್ಮತ್ ಸಮವಾಯ ಆತ್ಮನೈವಾ ವಿಕ್ರಿಯಮಾಣೇನ ಸಗುಣಂ ಅಗುಣ ಸೃಜಸಿ ಪಾಸಿ ಹರಸಿ ಅಂತಂದ್ಬಿಟ್ಟು ಶ್ಲೋಕ. ಏನದರ ಅರ್ಥ ಅಂತಂದರೆ, ಭಗವಂತನ ಕ್ರಿಯೆಗಳನ್ನು ಅರಿಯುವುದು ತುಂಬ ಕಷ್ಟಕರವಾಗಿದ್ದರೂ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ತೊಡಗಿದವರು ಕೆಲಮಟ್ಟಿಗಾದರೂ ಅರಿಯಬಹುದಾಗಿದೆ. ಹೀಗೆಂದು ದೇವತೆಗಳು ಸರ್ವೋತ್ತಮನಾದ ಭಗವಂತನನ್ನು ಪ್ರಾರ್ಥಿಸಿದರು. ಭಗವಂತನು ಐಹಿಕ ಪ್ರಭಾವದಿಂದ ಅಥವಾ ಸೃಷ್ಟಿಯಿಂದ ಪ್ರತ್ಯೇಕವಾಗಿದ್ದರೂ ಕೂಡ ಅವನು ದೇವತೆಗಳ ನಿಯೋಗದಿಂದ ಸಂಪೂರ್ಣ ವಿಶ್ವದ ಅಭಿವ್ಯಕ್ತಿಯನ್ನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ ಮತ್ತು ಲಯಗೊಳಿಸುತ್ತಾನೆ ಎಂದು ದೇವತೆಗಳು ಅಂಗೀಕರಿಸಿದರು. ಈಗ ಶ್ರೀಮದ್ ಭಾಗವತದ 6ನೇ ಸ್ಕಂದದ ಈ ಶ್ಲೋಕದ ಅರ್ಥ ಏನು ಅಂತಂದರೆ, ಭಗವಂತ ಮಾಡುವಂಥ ಕೆಲಸಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ಕಷ್ಟ ಆಗಿದ್ರೂ ಕೂಡ ಭಗವಂತನ ಅಲೌಕಿಕ ಪ್ರೇಮ ಸೇವೆ ಅಂದರೆ ಏನು, ಲೌಕಿಕವಾಗಿ ನಾವು ಅವನನ್ನು ಇಷ್ಟಪಡೋದಲ್ಲ. ಅಂದರೆ ಈ ಪ್ರಪಂಚದಲ್ಲಿ ಇರೋದಕ್ಕೋಸ್ಕರ ಏನೋ ಬೇಕು ಬೇಡ ಅಂತ ನಮ್ಮ ಸ್ವಾರ್ಥಕ್ಕೆ ಇಷ್ಟಪಡ್ತೀವಲ್ವ, ಅದಲ್ಲ. ಅವನನ್ನು ನಿಜವಾಗ್ಲೂ ಅಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ಇಷ್ಟಪಡೋದು, ಅವನನ್ನು ಪ್ರೀತಿಯಿಂದ ಸೇವಿಸೋದು, ಅವನ ಒಂದು ಸೇವೆ ಮಾಡೋದು, ಈ ರೀತಿಯ ಒಂದು ಕೆಲಸಗಳಲ್ಲಿ ಯಾರು ತೊಡಗಿರ್ತಾರೋ ಅವರು ಮಾತ್ರ ಭಗವಂತನ ಬಗ್ಗೆ ಕೆಲಮಟ್ಟಿಗೆ ನೋಡಿ, ಆಗಲೂ ಕೂಡ ಕಂಪ್ಲೀಟಾಗಿ ಅವನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಮಟ್ಟಿಗಾದರೂ ನಾವು ತಿಳ್ಕೊಬಹುದು. ಆದರೆ ಸಾಮಾನ್ಯ ಮನುಷ್ಯರು ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಈ ರೀತಿ ಯಾರು ಹೇಳಿದ್ದಾರೆ ಅಂತಂದರೆ, 6ನೇ ಸ್ಕಂದದಲ್ಲಿ ದೇವತೆಗಳು ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ. ನಿನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ, ಆದರೆ ಯಾರು ನಿನ್ನನ್ನು ಪ್ರೀತಿಯಿಂದ ಸೇವಿಸ್ತಾರೋ ಅಂಥವ್ರು ಮಾತ್ರ ಸ್ವಲ್ಪ ಮಟ್ಟಿಗಾದರೂ ಅರ್ಥ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಈಗ ಭಗವಂತ ಐಹಿಕ ಪ್ರಭಾವದಿಂದ ಮತ್ತು ಸೃಷ್ಟಿಯಿಂದ ಬೇರೆ ಆಗಿದ್ದರೂ ಕೂಡ ಈಗ ಭಗವಂತ ಆಧ್ಯಾತ್ಮಿಕ ಆ ಲೋಕದಲ್ಲಿರುವಂಥವನು, ಈ ಐಹಿಕ ಲೋಕಕ್ಕೆ ಸೇರಿರುವಂಥವನು ಅಲ್ಲ. ಅವನಿಂದ ಸೃಷ್ಟಿಯಾಗಿದೆ ಇದು ಅಷ್ಟೇ. ಆದರೆ ಈ ಸೃಷ್ಟಿಯಿಂದ ಅವನು ಬೇರೆ ಇದ್ದಾನೆ. ಅವನು ದೇವತೆಗಳ ನಿಯೋಗದಿಂದ ಅಂದರೆ ಅವರನ್ನ ತನ್ನ ಕೆಲಸಕ್ಕೆ ಅವನು ತೊಡಗಿಸಿದ್ದಾನೆ. ಅಂದರೆ ದೇವತೆಗಳು ಭಗವಂತನ ಕೆಲಸಗಳನ್ನು ಸೇವೆ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಅವರ ಒಂದು ಸಹಾಯವನ್ನು ತಗೊಂಡು ಈ ವಿಶ್ವದ ಅಭಿವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾನೆ ಭಗವಂತ. ಅಂದರೆ ದೇವತೆಗಳ ಮೂಲಕ ಇದನ್ನೆಲ್ಲ ಕೆಲಸಗಳನ್ನು ಮಾಡಿಸ್ತಾನೆ. ಅವನೇ ಮಾಡಬೇಕು ಅಂತ ಏನೂ ಇಲ್ಲ, ಅವನೇನು ಮಾಡೋದಿಲ್ಲ, ಬೇರೆಯವರಿಂದ ಮಾಡಿಸ್ತಾನೆ ಅವನು. ಸೊ ಇಲ್ಲಿ ದೇವತೆಗಳ ಮೂಲಕ ಈ ಕೆಲಸಗಳನ್ನು ಮಾಡಿಸ್ತಾನೆ. ಅಂದರೆ ಸೃಷ್ಟಿ ಮಾಡಿಸ್ತಾನೆ, ಪಾಲಿಸ್ತಾನೆ ಮತ್ತು ಲಯ ಕೂಡ ಗೊಳಿಸ್ತಾನೆ ಅಂತಂದ್ಬಿಟ್ಟು ಇಲ್ಲಿ ದೇವತೆಗಳೇ ಅದನ್ನು ಒಪ್ಕೊಂಡಿದ್ದಾರೆ. ಯಾಕಂದರೆ ಆ ಒಂದು ಮಟ್ಟದಲ್ಲಿರುವಂಥವ್ರು ಭಗವಂತನ ಬಗ್ಗೆ ವಿಷಯಗಳು ಗೊತ್ತಾಗೋದು ಯಾರಿಂದ ಅಂತಂದರೆ ದೇವತೆಗಳಿಂದ, ಭಕ್ತರಿಂದ ಅಲ್ವಾ. ಸೊ ಯಾರು ಮುಕ್ತಾತ್ಮರಾಗಿರ್ತಾರೋ ಅವರಿಂದ ನಮಗೆ ಅವನ ವಿಷಯಗಳು ಗೊತ್ತಾಗೋದು. ಸೊ ಇಲ್ಲಿ ಪ್ರಾರ್ಥನೆಯನ್ನು ದೇವತೆಗಳೇ ಮಾಡಿರೋದ್ರಿಂದ ಇಲ್ಲಿ ಅವರು ಹೇಳ್ತಾ ಇರೋ ವಿಚಾರಗಳು ಏನು ಅಂತಂದರೆ, ನಿನ್ನನ್ನು ತಿಳ್ಕೊಳ್ಳೋದು ತುಂಬ ಕಷ್ಟನಪ್ಪ, ಆದರೆ ಯಾರು ನಿನ್ನನ್ನು ಪ್ರೀತಿಯಿಂದ ಅಲೌಕಿಕವಾಗಿ ಸೇವೆ ಮಾಡ್ತಾರೋ
ಅವ್ರು ಮಾತ್ರ ಸ್ವಲ್ಪ ಮಟ್ಟಿಗಾದರೂ ತಿಳ್ಕೋಬಹುದು. ಮತ್ತು ಈ ಐಹಿಕ ಪ್ರಪಂಚದಿಂದ ಮತ್ತು ಸೃಷ್ಟಿಯಿಂದ ಭಗವಂತ ಬೇರೆ ಆಗಿದ್ರೂ ಕೂಡ ದೇವತೆಗಳ ಮೂಲಕ ಅವನು ಸೃಷ್ಟಿಯನ್ನೂ ಮಾಡ್ತಾನೆ, ಲಯವನ್ನೂ ಗೊಳಿಸ್ತಾನೆ, ಪಾಲನೆ ಕೂಡ ಮಾಡ್ತಾನೆ ಅನ್ನೋದನ್ನು ದೇವತೆಗಳು ಒಪ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಿರೋದನ್ನ ಆ ಸ್ಕಂದದಲ್ಲಿ ಹೇಳಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಈಗ ನಮಗೆ ಒಂದು ಸ್ವಲ್ಪ ಆದರೂ ಅರ್ಥ ಆಗಿದೆ ಅಲ್ವಾ ಈ ವಿಷಯದಲ್ಲಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.